ಓಂ ಗುರುಭ್ಯೋ ನಮಃ. ಬಂಧುಗಳೇ, ಇಬ್ಬರು ಗೆಳೆಯರಿರುತ್ತಾರೆ. ಅವರಲ್ಲಿರುವುದೆಲ್ಲವೂ ಸಮಾನವಾಗಿಯೇ ಇರುತ್ತೆ. ಅಂದರೆ ಅವರು ಎಲ್ಲದರಲ್ಲಿಯೂ ಸಮಾನರಾಗಿರುತ್ತಾರೆ. ಕುಲ, ಬಲ, ಯೌವನ, ರೂಪ, ವಿದ್ಯೆ, ಸಿರಿ, ಸತಿ, ಸುತ ಇವೆಲ್ಲವೂ ಅವರಲ್ಲಿ ಸಮಾನವಾಗಿ ಇರುತ್ತೆ. ಊರಲ್ಲಿರುವ ಜನರು ಕೂಡ ಅವರನ್ನು ಸಮಾನರೆಂದೇ ತಿಳಿತಿರುತ್ತಾರೆ. ಆದರೂ ಅದೇ ಊರಲ್ಲಿ ಒಬ್ಬನಿಗೆ ಚಿಂತೆ ಅವರ ಬಗ್ಗೆ. ಏನು ಅಂದರೆ, ಭಗವಂತ ಎಲ್ಲದರಲ್ಲಿಯೂ ಸ್ವಲ್ಪನಾದರೂ ಭೇದ ಭಾವ, ಏನಾದರೂ ಹೆಚ್ಚು ಕಡಿಮೆ ಇಟ್ಟಿದ್ದಾನೆ. ಇವರನ್ನು ಹೇಗೆ ಸಮಾನ ಇಡಲು ಸಾಧ್ಯ ಅಂತ ಅವನ ಚಿಂತೆ. ಅವನು ಆ ಇಬ್ಬರು ಗೆಳೆಯರಲ್ಲಿಯ ಒಬ್ಬ ಗೆಳೆಯನ ಹತ್ತಿರ ಹೋಗಿ, ಅಂದರೆ ಒಬ್ಬನ ಹತ್ತಿರ ಹೋಗಿ ಆತನಿಗೆ ಪ್ರಶ್ನೆ ಮಾಡ್ತಾನೆ ಅಥವಾ ಈ ವಿಷಯವನ್ನ ಹೇಳ್ತಾನೆ. ಭಗವಂತ ಈ ಸೃಷ್ಟಿಯಲ್ಲಿಯ ಯಾವ ಎರಡು ಸಜೀವಿಗಳಲ್ಲಿಯೂ ಸಮಾನತೆ ಇಟ್ಟಿಲ್ಲ. ನಿಮ್ಮಲ್ಲಿ ಹೇಗೆ ಇರಲು ಸಾಧ್ಯ? ಅದೇಕೆ ನಮಗೆ ತಿಳಿದು ಬರುತ್ತಿಲ್ಲ ಎಂದು ಪ್ರಶ್ನೆ ಮಾಡ್ತಾನೆ. ಆ ವ್ಯಕ್ತಿ ಪ್ರಶ್ನೆ ಮಾಡಿದ ಕ್ಷಣನೇ ಇವನ ತಲೆಯಲ್ಲಿ ಹುಳ ಬಿದ್ದು ಬಿಡುತ್ತೆ. ನಾನೇ ಶ್ರೇಷ್ಠನಾಗಿರಬಹುದೇನೋ, ನಾನೇ ಹೆಚ್ಚಿರಬಹುದೇನೋ ಅನ್ನುವಂಥ ವಿಚಾರ ಅವನಲ್ಲಿ ಶುರುವಾಗುತ್ತೆ. ತಕ್ಷಣ ಆತ ಕನ್ನಡಿಯ ಮುಂದೆ ಹೋಗಿ ನಿಲ್ತಾನೆ. ನಿಂತು ತನ್ನ ರೂಪವನ್ನು ನೋಡಿಕೊಳ್ತಾನೆ. ನೋಡಿಕೊಂಡು ಆತನ ಗೆಳೆಯ ಏನಿದ್ನಲ್ಲ ಅವನ ರೂಪವನ್ನು ಕಲ್ಪಿಸಿಕೊಳ್ತಾನೆ. ಕಲ್ಪಿಸಿಕೊಂಡು ಏನು ಅನ್ಕೊಳ್ತಾನೆ ಗೊತ್ತಾ? ರೂಪದಲ್ಲಿ ಆತ ನನಗಿಂತಲೂ ಕಡಿಮೆಯಾಗಿದ್ದಾನೆ. ಈ ರೀತಿ ಪ್ರತಿಯೊಂದರಲ್ಲಿಯೂ ಆತನು ನಾನೇ ಶ್ರೇಷ್ಠ, ನಾನೇ ಹೆಚ್ಚು ಅನಿಸೋಕೆ ಶುರುವಾಗುತ್ತೆ. ತನಗೆ ತಾನೇ ಶ್ರೇಷ್ಠ ಅನ್ಕೊಂಡು ಬಿಡ್ತಾನೆ. ಅನ್ಕೊಂಡು ತನ್ನ ಗೆಳೆಯ ಏನಿದ್ನಲ್ಲ ಅವನ ಹತ್ರ ಹೋಗಿ ಹೇಳ್ತಾನೆ, ಗೆಳೆಯ, ಎಲ್ಲದರಲ್ಲಿಯೂ ನಾನೇ ಶ್ರೇಷ್ಠನಾಗಿರುವಾಗ ಜನ ನಮ್ಮನ್ನು ಏಕೆ ಸಮಾನವಾಗಿ ಕಾಣುತ್ತಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಇಷ್ಟು ಅಂದ ಕೂಡಲೇ ಆ ಗೆಳೆಯ ಏನಿದ್ನಲ್ಲ, ಈತನ ಗೆಳೆಯ, ಅವನ ತಲೆಯಲ್ಲಿ ಹುಳ ಬಿದ್ದುಬಿಡುತ್ತೆ. ಆತ ಪಾಪ ಇಷ್ಟು ದಿನ ಇವನನ್ನು ಸಮಾನವಾಗಿ ಕಾಣುತ್ತಿದ್ದ, ಇವನು ಕೂಡ ಸಮಾನವಾಗಿ ಕಾಣುತ್ತಿದ್ದ. ಆದರೆ ಈತ ಇವತ್ತೇನು ಪ್ರಶ್ನೆ ಮಾಡ್ತಿದ್ದಾನಲ್ಲ, ಆ ಪ್ರಶ್ನೆಯಿಂದ ಆತನ ತಲೆಯಲ್ಲಿಯೂ ಹುಳ ಬಿದ್ದು ಬಿಡುತ್ತೆ. ಅವನು ಕೂಡ ಇವನ ತರಾನೇ ವಿಚಾರ ಮಾಡೋಕೆ ಶುರು ಮಾಡ್ತಾನೆ. ಅವನಿಗೂ ಕಡೆಗೆ ನಾನೇ ಶ್ರೇಷ್ಠನಾಗಿದ್ದೇನಲ್ಲ ಅನ್ನುವಂಥ ಭಾವ ಬಂದು ಬಿಡುತ್ತೆ. ಇಬ್ರು ಪರಸ್ಪರ ವಾದ ಮಾಡೋಕೆ ಶುರು ಮಾಡ್ತಾರೆ. ನಾ ಹೆಚ್ಚು, ನಾ ಹೆಚ್ಚು, ನಾನು ದೊಡ್ಡವನು, ನಾನು ದೊಡ್ಡವನು, ನಾನು ಶ್ರೇಷ್ಠನಾಗಿದ್ದೇನೆ, ನಾನು ಶ್ರೇಷ್ಠನಾಗಿದ್ದೇನೆ ಅಂತ ದೊಡ್ಡ ವಾದ ವಿವಾದನೆ ಆರಂಭವಾಗುತ್ತೆ. ಜನ ನೆರೆಯುತ್ತೆ. ಊರ ಜನರಿಗಂತೂ ಮೊದಲೇ ಗೊತ್ತಾಗಿರಲಿಲ್ಲ. ಅವರಿಬ್ಬರು ಕೊನೆಗೆ ಒಂದು ಹಂತಕ್ಕೆ ಬರ್ತಾರೆ. ಅದೇನು ಅಂದರೆ, ಅವರು ಎಲ್ಲಿ ಯಾವ ಗುರುಗಳ ಹತ್ರ ವಿದ್ಯೆ ತಗೊಂಡಿದ್ರೋ ಅಲ್ಲಿ ಹೋಗಿ ಗುರುಗಳ ಹತ್ರ ನಿರ್ಣಯ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ. ಇಬ್ಬರು ಅವರ ಗುರುಗಳ ಹತ್ರ ಹೋಗ್ತಾರೆ. ಒಬ್ಬ ದೊಡ್ಡ ಮಹರ್ಷಿಗಳ ಹತ್ರ ಅವರ ಶಿಕ್ಷಣ ಆಗಿರುತ್ತೆ. ಅವ್ರ ಜೊತೆ ಜನನೂ ಕೂಡ ಹೋಗಿ ನೋಡಬೇಕು, ಆ ಋಷಿಗಳು, ಆ ಮಹರ್ಷಿಗಳು ಏನು ಹೇಳ್ತಾರೆ ಅಂತ ಕೇಳೋಕೆ ಜನ ಕೂಡ ಅವರೊಂದಿಗೆ ಕುತೂಹಲದಿಂದ ಹೋಗ್ತಾರೆ. ಹೋಗಿ, ಗುರುಗಳೇ, ನಮ್ಮ ಮುಂದೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನ ತಾವೇ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಗುರುಗಳು ಕೇಳ್ತಾರೆ, ಅದೇನು ಸಮಸ್ಯೆ ಅಂತ. ಇವರು ಹೇಳ್ತಾರೆ, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ತಾವು ನಿರ್ಣಯಿಸಬೇಕು ಎಂದು ಹೇಳ್ತಾರೆ. ಆ ಮಾತಿಗೆ ಗುರುಗಳು ಕೂಡ ಸಂಭ್ರಮದಲ್ಲಿ ಬಿದ್ದು ಬಿಡುತ್ತಾರೆ. ಸ್ವಲ್ಪ ಯೋಚಿಸಿ ಅವರಿಗೆ ಉತ್ತರ ಕೊಡುತ್ತಾರೆ. ಉತ್ತರ ಹೇಳಲೇಬೇಕಲ್ಲ, ಗುರುಗಳಿರುತ್ತಾರೆ. ನಿಮ್ಮ ಮಧ್ಯೆ ಭೇದವೆಣಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ಆದರೆ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಎಂಬುದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕೆಂಬುದನ್ನು ಮಾತ್ರ ನಾನು ಹೇಳಲು ಸಾಧ್ಯ. ಅದನ್ನು ಕೇಳಿ ನೀವು ಸ್ವತಃ ನಿರ್ಣಯಿಸಬಹುದು ಅಂತ ಗುರುಗಳು ಹೇಳ್ತಾರೆ. ಸರಿ, ಅದೇನು ಅಂತ ನಮ್ಗೆ ಹೇಳಿ, ನಾವು ನಿರ್ಣಯ ಮಾಡ್ಕೊಳ್ತೀವಿ ಅಂತಾರೆ. ಗುರುಗಳ ಮಾತಿಗೆ ಹೇಳ್ತಾರೆ, ಯಾರು ಎದುರಿನವರನ್ನು ಶ್ರೇಷ್ಠನೆಂದು ತಿಳಿಯುತ್ತಾರೋ ಅವರು ನಿಜವಾಗಿಯೂ ಶ್ರೇಷ್ಠರಾಗಿರುತ್ತಾರೆ, ಮತ್ತು ಯಾರು ಎದುರಿನವರನ್ನು ಕೀಳಾಗಿ ಕಾಣುತ್ತಿರುತ್ತಾರೋ ಅವರು ನಿಜವಾಗಿಯೂ ಕೀಳರಾಗಿರುತ್ತಾರೆ ಎಂದು ಗುರುಗಳು ಹೇಳುತ್ತಾರೆ. ಗುರುಗಳ ಈ ಮಾತಿಗೆ ಇಬ್ಬರಿಗೂ ಮುಖಕ್ಕೆ ಹೊಡೆದಂತಾಗುತ್ತೆ. ಇಬ್ಬರ ಮುಖ ಕೆಳಗಾಗಿಬಿಡುತ್ತೆ.
ಯಾರಿಗೆ ಶ್ರೇಷ್ಠನಾಗುವ ಆಸೆ ಇದೆಯೋ, ಜಗತ್ತಿನಲ್ಲಿ ಸರ್ವಶ್ರೇಷ್ಠನಾಗುವ ಆಸೆ ಇದೆಯೋ, ಆತನು ಖಂಡಿತ ಜಗತ್ತಿನಲ್ಲಿಯ ಎಲ್ಲ ಮನುಷ್ಯರನ್ನು, ಎಲ್ಲ ಜೀವಿಗಳನ್ನು ಶ್ರೇಷ್ಠ ಭಾವದಿಂದ, ಶ್ರೇಷ್ಠ ಸ್ಥಾನದಲ್ಲಿಟ್ಟೇ ನೋಡಬೇಕು ಎಂದು ನನ್ನ ಹೇಳಿಕೆ. ಧನ್ಯವಾದಗಳು.